ದೆಹಲಿಗೆ ತೆರಳಲಿರುವ ವಿಚಾರಕ್ಕೆ ಸಚಿವ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಸದ್ಯ ದೆಹಲಿಗೆ ಹೋಗುವುದಿಲ್ಲ, ಇಲ್ಲೇ ಇರ್ತೇನೆ. ದೆಹಲಿಗೆ ತೆರಳಲಿರುವ ಸಚಿವ ಈ ವಿಚಾರಕ್ಕೆ ರಿಯಾಕ್ಷನ್. ಅವಶ್ಯಕತೆ ಬಂದಾಗ ದೆಹಲಿಗೆ ಹೋಗುತ್ತೇನೆ. ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚರ್ಚೆಯಂತೂ ಆಗಿಲ್ಲ. ಚರ್ಚೆಗೆ ಆದಾಗ ನೋಡೋಣ ಅಂತ ಸಚಿವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೆಕ್ಸ್ಟ್ ಸಿಎಂ ಡಿಕೆ ಅಂತ ಬಿಹಾರ ಲೀಡರ್ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ನೆಕ್ಸ್ಟ್ ಸಿಎಂ ಡಿಕೆ ಶಿವಕುಮಾರ್ ಅಂತ ಬಿಹಾರ ಲೀಡರ್ ಹೇಳಿಕೆಯನ್ನು ನೀಡಿದ್ದಾರೆ. ಮಾತಿಗೆ ಪ್ರತಿಕ್ರಿಯೆಯ ಮಹತ್ವವಿಲ್ಲ, ಅಭಿಮಾನಿಗಳು ಹೇಳ್ತಾರೆ ಅಂತ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಂತೆ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಇನ್ನೇನು ದೆಹಲಿಗೆ ತೆರಳುತ್ತಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅವರ ಜೊತೆ 5-6 ಜನ ಶಾಸಕರು ಕೂಡ ಹೊರಡಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಶ್ಯಕತೆ ಬಂದಾಗ ದೆಹಲಿಗೆ ಹೋಗ್ತೇನೆ, ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಂತೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚರ್ಚೆಯಂತೂ ಆಗಿಲ್ಲ ಈವರೆಗೂ. ಚರ್ಚೆಗೆ ಬಂದಾಗ ನೋಡೋಣ ಅಂತ ಕೂಡ ಹೇಳಿರುವಂಥದ್ದು. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಮಾತನಾಡಿದ್ರು. ಸಂಪುಟ ವಿಸ್ತರಣೆ ಬಗ್ಗೆ ನನಗೆ ಈವರೆಗೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಸಿಎಂ ಡಿಕೆ ಅಂತ ಹೇಳ್ತಾ ಇದ್ದಾರೆ. ಬಿಹಾರ ಲೀಡರ್ ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಬಿಹಾರದ ಲೀಡರ್ ಹೇಳಿದಂತಹ ಮಾತಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಅದಕ್ಕೆ ಮಹತ್ವ ಇಲ್ಲ, ಅಭಿಮಾನಿಗಳು ಹೇಳ್ತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿರುವಂಥದ್ದು. ಇಲ್ಲೇ ಹೋಗಲ್ಲ, ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ. ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ, ಸದ್ಯಕ್ಕಂತೆ ಹೋಗಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆದಾಗ ನೋಡೋಣ ಅದ್ರ ಬಗ್ಗೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಓಕೆ. ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ರು ಸರ್, ಭೇಟಿಯಾಗಿ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ. ಇಲ್ಲೇ ಇದ್ರೆ ನಾವು ಹೋದಾಗ ನೋಡ್ತೀವಿ, ಚರ್ಚೆ ಮಾಡ್ತೀರಾ. ಅದ್ರಲ್ಲಿ ಏನಂತ ಮಹತ್ವ ಇದೆ, ಅದನ್ನ ಅಂಥದ್ದೇನು ಮಹತ್ವ ಇಲ್ಲ. ಹೇಳಿರ್ಬೋದು, ಅವ್ರ ಪರವಾಗಿ ಯಾರು ಹೇಳ್ತಾರೆ, ಎಲ್ಲರ ಪರವಾಗಿ ಹೇಳ್ತಾರೆ, ಹೇಳಿರ್ಬೋದು. ಸೊ ಅವ್ರವ್ರ ಅಭಿಮಾನಿಗಳು ಹೇಳ್ತಾರೆ, ಎಲ್ಲ ಕಡೆ ಆಗ್ತಾರೆ. ಇಲ್ಲೇ ಹೋಗಲ್ಲ, ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ. ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ, ಸದ್ಯಕ್ಕಂತೆ ಹೋಗಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆದಾಗ ನೋಡೋಣ ಅದ್ರ ಬಗ್ಗೆ. ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 2028ರವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಸೂಟು ಬೂಟು ಮಾಧ್ಯಮದವರೇ ಹೊಲಿಸಿಕೊಟ್ಟಂಗಿದೆ. ನಾಯಕತ್ವ ಬದಲಾವಣೆಗೆ ಸಚಿವ ಜಮೀರ್ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. 2023ರಿಂದ 28ರವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಕುರ್ಚಿ ಖಾಲಿ ಇದ್ರೆ ಅಲ್ವಾ ಚರ್ಚೆ ಮಾಡಬೇಕು ಅಂತ ಜಮೀರ್ ಅಹಮದ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂಥದ್ದು. 28ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಯಾವ ಒಪ್ಪಂದ ಕೂಡ ಆಗಿಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಚಿವರು ಕೂಡ ಹೇಳಿರುವಂಥದ್ದು. ಹೈಕಮಾಂಡ್ ಹೇಳಿದ್ರೆ ನಾವು ಗೆರೆ ಕೂಡ ದಾಟಲ್ಲ, ನನಗೆ ಪಕ್ಷದ ಕೆಲಸ ಮಾಡು ಅಂದ್ರೆ ನಾನು ಸಿದ್ಧ, ಯಾವಾಗಲೂ ಕೂಡ ಸಿದ್ಧ. ಮಂತ್ರಿ ಸ್ಥಾನವನ್ನ ಬಿಟ್ಟು ಪಕ್ಷದ ಕೆಲಸವನ್ನ ಮಾಡಿ ಅಂದ್ರೆ ಅದಕ್ಕೂ ಕೂಡ ನಾನು ರೆಡಿ ಅಂತ ಜಮೀರ್ ಅಹಮದ್ ಅವರು ಕೂಡ ಹೇಳಿರುವಂಥದ್ದು. ಹೊಸ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ 2028ರವರೆಗೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಕುರ್ಚಿ ಖಾಲಿ ಇದ್ರೆ ಅಲ್ವಾ ಚರ್ಚೆ ಮಾಡಬೇಕು ಅಂತ ಜಮೀರ್ ಅಹಮದ್ ಅವರು ಕೂಡ ರಿಯಾಕ್ಟ್ ಮಾಡಿರುವಂಥದ್ದು. ನೋಡ್ಕೊಂಡು ಬರೋಣ. ಮಂತ್ರಿಯಾಗಿ ಅವಕಾಶ ಮಾಡಿಕೊಡಿ. ಯಾರು ಮಾಧ್ಯಮದಲ್ಲೇ ಹೊಲ್ಸ್ಕೊಟ್ಟಂಗೆ ಕಾಣ್ತಾ ಇದೆ. ಈಗ ನಿಮ್ಮ ಮಾಧ್ಯಮದಲ್ಲೇ ಸೃಷ್ಟಿಯಾಗಿರೋದು, ಆ ಥರ ಯಾವುದೂ ಇಲ್ಲ. 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಖಾಲಿ ಇದ್ರೆ ಮಾತ್ರ ಚರ್ಚೆ ಮಾಡಬೇಕಿಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈ 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಇರ್ತಾರೆ. ಯಾವ ಒಪ್ಪಂದನೂ ಆಗಲಿಲ್ಲ. ಸಿದ್ದರಾಮಯ್ಯ ಅವರು ಈ 2028ವರೆಗೂ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಿರ್ಧಾರ ಮಾಡಬೇಕಾಗಿದ್ದು ಯಾರು? ಹೈಕಮಾಂಡ್. ನಾವೆಲ್ಲ ಪಕ್ಷನ ಶಿಸ್ತಿನ ಸಿಪಾಯಿ. ನಾವು ಹೈಕಮಾಂಡ್ ಗೆರೆ ಹಾಕಿದ್ರೆ ನಾವು ಗೆರೆ ದಾಟಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಹೇಳಿಲ್ವಾ, ಒತ್ತಾಯ ಮಾಡ್ತಾ ಇದ್ದಾರೆ, ಆಸೆನೂ ಇಟ್ಕೊಂಡಿದ್ದಾರೆ, ಸಹಜ ಅದು. ಅಂದ್ರೆ ಮಾಡೋರು ಯಾರು? ಮತ್ತೆ ಹೈಕಮಾಂಡ್ ಏನು ಕೊಟ್ಟರು ನಾವು ನಿಭಾಯಿಸಿ ಕೇಳಿಲ್ಲ. ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ನಾನು ಹುಬ್ಳಿಯಲ್ಲಿ ಈಗ ನನ್ನ ಪಕ್ಷನ ಶಿಸ್ತಿನ ಸಿಪಾಯಿ. ನನಗೆ 2.5 ವರ್ಷ ಮಂತ್ರಿ